ಅವನದನ್ನ ಅವನು ವೈಟ್ ಕಸ್ಬೇಡ ಬಿಡು ಭಾಳ ಹಾಕಂತಂದೆ ಏ ಬಿಡ ಒನ್ ಟೈಮ್ ಹಾಕೊಂಡ್ಬಿಡಕ್ಕೆ ಏನಂತ ಬಂತಡಿಯೋ ತಾಡಕ್ ನಾನೇ ಏನು ಬಾಯ್ ಮಾಡಿದ್ವಿ ಅದೇ ಬಾಯ್ ಇಲ್ಲ ಗೋಡೆಯಲ್ಲಿ ಅವಲ್ಲೇ ಬೋನಸ್ ತಾಂಡು ಅತ್ಯುತ್ತಮ ಕಬಡ್ಡಿ ಪ್ರತಿಭೆಗಳನ್ನು ಬೆಳೆಸಿ ಅವರ ಜೀವನವನ್ನು ಕಟ್ಟಿಕೊಂಡಿದ್ದ ಒಬ್ಬ ನೈಜ ಕಬಡ್ಡಿಯ ಗುರುಗಳು, ಕಬಡ್ಡಿಯ ಮಾರ್ಗದರ್ಶಕರು, ತರಬೇತುದಾರರಾಗಿದ್ದ ಶ್ರೀಶೈಲ ಗಡಿಯಲ್ಲಿ ಮತ್ತು ಹಲವಾರು ಪ್ರತಿಭೆಗಳು ಈಗಾಗಲೇ ರಾಷ್ಟ್ರ ಮಟ್ಟದಲ್ಲಿ ರಾರಾಜಿಸಿದ್ದಾರೆ. ಕೃಷ್ಣ ನಾಯಕ, ನಾಗರಾಜ್ ನಾಯಕ, ರಮೇಶ, ಸತೀಶ್ ನಾಯಕ, ಇವೆಲ್ಲ ಕಬಡ್ಡಿಯ ರತ್ನಗಳು, ಕಬಡ್ಡಿಯ ಲೆಜೆಂಡ್ಗಳನ್ನು ಅವರು ಇಲ್ಲಿ ಇದೇ ಕ್ರೀಡಾಂಗಣದಲ್ಲಿ ಬೆಳೆಸಿ ಜೀವನ ಸ್ಪೋರ್ಟ್ಸ್ ಹಾಸ್ಟೆಲ್ ತರಬೇತಿನಲ್ಲಿ ಉತ್ತಮ ಪ್ರತಿಭೆಗಳಾಗಿ ಬೆಳೆಸಿದ್ದಾರೆ. ಇದು ಶ್ರೀಶೈಲ ಸರ್ ಅವರಿಗೆ ಸಲ್ಲುತ್ತೆ. ಒಬ್ಬ ನೈಜ ತರಬೇತುದಾರರಾಗಿ, ಗುರುವಾಗಿ ಹಲವಾರು ಪ್ರತಿಭೆಗಳನ್ನು ಈ ದಾವಣಗೆರೆ ಜಿಲ್ಲೆಯಲ್ಲಿ ಬೆಳೆಸಿದ ಶ್ರೀಶೈಲ ಸರ್ ಅವರಿಗೆ ನಾನು ಹೃದಯಪೂರ್ವಕವಾಗಿ ಅಭಿನಂದಿಸ್ತೇನೆ. ದಾವಣಗೆರೆ ಜಿಲ್ಲಾ ಯುವಜನ ಸಬಲೀಕರಣ ಕ್ರೀಡಾ ಇಲಾಖೆ ಕರ್ನಾಟಕ ಸರ್ಕಾರದ ಮಾನ್ಯತೆಯಲ್ಲಿ ಸರ್ಕಾರಿ ಅನುದಾನದಡಿಯಲ್ಲಿ ಸಾಕ್ತಾ ಇರ್ತಕ್ಕಂಥ ಒಂದು ಕ್ರೀಡಾ ವಸತಿ ಶಾಲೆ ದಾವಣಗೆರೆ. ಮನೋಜ್ ಶಿವಸೈನ್ಯ ತಂಡದ ಚಾಲಕಿ ಆಟಗಾರ. ಚೂವಾನ್ ಕ್ಯಾಪ್ಟನ್ ಕಂಟ್ರೋಲ್ వచ్చి
ಮಂಜು ಹೊಂಡ ಸರ್ಕಲ್ ತಾವು ವೇದಿಕೆಗೆ ಆಗಮಿಸಿದ್ರ ತಮಗೆ ಭವ್ಯ ಸ್ವಾಗತವನ್ನು ನಾವು ಬಯಸ್ತಾ ಇದ್ದೀವಿ ಈ ಭವ್ಯ ವೇದಿಕೆಗೆ. ಸಂದೀಪ್ ಯಾವುದೋ ಒಬ್ಬ ಅನುಚಿತ ವರ್ತನೆಗೆ ಅವಕಾಶ ಇಲ್ಲ. ನಂದೇಶ್ವರ ಅಂತಾರಾಷ್ಟ್ರೀಯ ತೀರ್ಪುಗಾರರು ಇತ್ತೀಚೆಗೆ ಕಳೆದ ಬಾರಿ ಇರಾನ್ನಲ್ಲಿ ನಡೆದಂತ ಜೂನಿಯರ್ ವರ್ಲ್ಡ್ ಕಪ್ ಅಲ್ಲಿ ನಮ್ಮ ಕರ್ನಾಟಕದ ಪರವಾಗಿ ಅವರು ನಮ್ಮ ಭಾರತದ ಪರವಾಗಿ ಇಂಟರ್ನ್ಯಾಷನಲ್ ರೆಫ್ರಿ ಆಗಿದ್ರು. ಸೊ ಅವರು ಕೂಡ ನಿಪುಣರು, ರಾಷ್ಟ್ರೀಯ ಒಬ್ಬ ಖ್ಯಾತ ನಮ್ಮ ರೈಡರ್ ಕೂಡ ದಶಕಗಳ ಕಾಲ ರಾಜ್ಯ ತಂಡವನ್ನು ಪ್ರತಿನಿಧಿಸುತ್ತಿದ್ದವರು, ರಾಜ್ಯ ಮಟ್ಟದಲ್ಲಿ ಪ್ರತಿನಿಧಿಸುತ್ತಿದ್ದರು. HMCಯ ಮಾಜಿ ಕ್ರೀಡಾಪಟು, ಹಾಲಿ GMR ಸಂಸ್ಥೆಯ ಕಬಡ್ಡಿ ಕ್ರೀಡಾಪಟು, ಎಲ್ಲರೂ ನಿಪುಣರಿದ್ದಾರೆ. ನೈಪುಣ್ಯದಿಂದ ಪ್ರೊ ಕಬಡ್ಡಿ ಮತ್ತೆ ರಾಜ್ಯ ಮಟ್ಟದ ಕ್ರೀಡಾಪಟುಗಳಿಗೆ ಭಾಗವಹಿಸಿ ಅನುಭವಿ ನುರಿತ ತೀರ್ಪುಗಾರರು ಇಲ್ಲಿದ್ದಾರೆ. ದಯವಿಟ್ಟು ತೀರ್ಪುಗಾರಿಕೆಗೆ ಎಲ್ಲರೂ ಸಂಯಮದಿಂದ ವರ್ತಿಸಬೇಕು. ಸಮಬಲದಲ್ಲಿ ಪಂದ್ಯ ಸಾಗ್ತಾ ಇದೆ. ಹಾಗೆ ದಾವಣಗೆರೆ ಧನಿಭಾಷ್ ಹಾಗೂ BM ಗ್ರೂಪ್ಸ್ ನ ನಡುವಿನ ಪಂದ್ಯದಲ್ಲಿ 7-1 ಆರಂಭ. BM ಗ್ರೂಪ್ಸ್ ಎದುರಾಳಿಯ ಲೋನ ಪಡೆಯುವಂತ ಅವಕಾಶವನ್ನ ತಂದಾಕ್ಸ್ಕೊಳ್ತಾ ಇದೆ. ಮುಸುಳ ಪ್ರಯತ್ನ ವಿಫಲವಾಗ್ತಾ ಇದೆ. ಹೋಂಡಾ ಸರ್ಕಲ್ ಮಂಜುನಾಥ್ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ರಾಜೇಶ್ ಪೈಲ್ವಾನ್ ಅವರು ದಯವಿಟ್ಟು ಆಗಮಿಸಬೇಕು ಕೇಳ್ಕೊಳ್ತಾ ಇದ್ದಾರೆ. ನಂದನನ್ನ ರಂಜಿಸಿದ್ದಾರೆ. ಜಾರವಿದ್ದ ನಂದ ನಿಯಂತ್ರಣ ತಪ್ಪಿಸಿಕೊಂಡಿದ್ದಾನೆ. 3-2 ಶಿವಸೇನೆ ವಿರುದ್ಧ 1 ಅಂಕದ ದಯವಿಟ್ಟು ಕೋಚ್ ಮತ್ತು ಮ್ಯಾನೇಜರ್ ಈ ಕಡೆ ಬನ್ನಿ. ರಾಜೇಶ್ ಪೈಲ್ವಾನ್ ಅವರು ಮತ್ತೆ ಮಂಜುನಾಥ್ ಹೋಂಡಾ ಸರ್ಕಲ್ ಹಾಗೆ ಮಾರಪ್ಪ ಪೈಲ್ವಾನ್ ಅವರು ದಯವಿಟ್ಟು ತಾವು ಕೂಡ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಎರಡರಲ್ಲಿ ಪ್ರತಿಷ್ಠಿತ ಪಂದ್ಯ ಸಾಕ್ತಾಗ ಅಂಕಣ 1ರಲ್ಲಿ 12-3 ಮತ್ತೊಂದು ಪ್ರತಿಷ್ಠೆಯ ಪಂದ್ಯ ಪ್ರತಿಷ್ಠೆಯ ಕಣವಾಗಿ ಸಾಕ್ತಾ ಇದೆ. 12-3 ಅಂಕಣ 2ರಲ್ಲಿ ಅಂಚಿನಾಯ್ಕ ದಾಳಿಯಲ್ಲಿ ಹೊರಲಂಗಿ ಬೋನಸ್ ಕರೆಯನ್ನು ಮಾಡಿದ್ದಾನೆ. ಒಂದು ಚಾಲಕಿ ದಾಳಿಗಾರನಾಗಿ ಅಂಚಿನಾಯ್ಕ 13-3 10 ಪಂದ್ಯಗಳ ಆರಂಭಿಕ ಸ್ಪಷ್ಟ ಮುನ್ನಡೆಯಲ್ಲಿ BM ಗ್ರೂಪ್ಸ್ ಪಂದ್ಯಾವಳಿಯ ಪ್ರಶಸ್ತಿಗೆ ಪ್ರವೇಶವನ್ನು ಪಡೆಯುವಂತಹ ಆಸೆ ಜೀವಂತವಾಗಿದೆ BM ಗ್ರೂಪ್ಸ್ಗೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇನ್ನು ಮುಂದೆ ಬರೋ ಎಲ್ಲ ಪಂದ್ಯಗಳನ್ನು ಗೆಲ್ಲಲೇಬೇಕಾದ ಅನಿವಾರ್ಯತೆಯಲ್ಲಿ ಬೋನಸ್ ಅಂಕವನ್ನು ಪಡೆದುಕೊಂಡಂತ ದಾವಣಗೆರೆ ಧನಿಭಾಷ್ ಕರ್ನಾಟಕರು 13-4 9 ಅಂಕಗಳ ಕ್ರಮ. 1 ಸೆಕೆಂಡ್ ಈಗ ಅಂಚಿನಾಯ್ಕ ಯಶಸ್ವಿಯಾಗಿ ಈಗ ಮತ್ತೆ ಅಂಕವನ್ನು ಗಳಿಸಿಕೊಳ್ತಾ 2 ಪಾಯಿಂಟ್ಸ್ ಗೋಸ್ಟು ಅಂಚಿನಾಯ್ಕ ಮತ್ತೆ ತನ್ನ ಯಶಸ್ವಿ ಪ್ರದರ್ಶನವನ್ನು ನೀಡ್ತಾ ಇದ್ದೇನೆ. ಸ್ಥಿರ ಆಟದ ಪ್ರದರ್ಶನದೊಂದಿಗೆ ಅಂಚಿನಾಯ್ಕ ಮತ್ತೆ ಫಾರ್ಮ್ಗೆ ಮರಳ್ತಾ ಇದ್ದಾನೆ. ಅಂಚಿನಾಯ್ಕ 15-4 11 ಅಂಕಗಳ ಮುನ್ನಡೆಯಲ್ಲಿ BM ಗ್ರೂಪ್ಸ್. ಅಂಕಣ 1ರ ರೋಚಕ ಪಂದ್ಯ. ಸಂದೀಪ್ ಶಿವ ಪ್ರತಿಭೆ DYS ಸ್ಪೋರ್ಟ್ಸ್ ಹಾಸ್ಟೆಲ್ ತರಬೇತಿಯನ್ನು ಪಡೆದಿರತಕ್ಕಂಥ ಶಿವ ಉಜ್ಜೀವನ ಆಟಗಾರ ಸಂದೀಪ್ ಅತ್ಯುತ್ತಮ ಪ್ರದರ್ಶನವನ್ನು ನೀಡ್ತಾ ಇದ್ದಾನೆ. ನಿಯಂತ್ರಣ ಕಳೆದುಕೊಂಡ ದಾಳಿಗಾರ ಬಂದಿ ಆಗ್ತಾ ಇದ್ದಾನೆ ಸಂದೀಪ್. 3-3 ಸಮಬಲದ ಹೋರಾಟ ಸಾಗ್ತಾ ಇದೆ. ಅಂಕಣ 1ರಲ್ಲಿ
ಚುನಾವಣೆಗಳಲ್ಲಿ ಟಿಪ್ಪು ಜಿಲ್ಲಾಡಿಗೆ ಇದು ಸವಾಲಿನ ದಾಳಿ ಮಾಡೂರಿನ ಮಡಿದಾಳಿಯಲ್ಲಿ ಬಲಿಯಾಗ್ತಾ ಇದೆ. ಎಸ್ಎಸ್ಎಂ ಮತ್ತೊಂದು ರನ್ನೌಟ್ ಹಿಡಿತವನ್ನು ಕಾಯ್ದುಕೊಂಡ ಸ್ಟಾರ್ಟಲ್ ಬ್ಯಾಟ್ secured 4 points. Whereas has scored 3 points. 4-3 in favor of SSM Stadium Group. ಶಂಕರ್ ಈ ಪಂದ್ಯಾವಳಿಯ ಉದ್ದಗಲಕ್ಕೆ ಉತ್ತಮ ಸಾಧನೆಯನ್ನು ಮಾಡ್ತಾ ಇದ್ದಾನೆ. ಕಬಡ್ಡಿಗೆ ಸೂಕ್ತ ಉದ್ದಳಿಕೆಯ ಸೂಪರ್ ದಾಳಿಗಾರನಾಗಿ, ಅನುಭವಿ ಕಿಲಾಡಿಯಾಗಿ, ಜಾಣ್ಮೆ ತಾಳ್ಮೆಯೊಂದಿಗೆ ಧೃತಿಗೆಡದ ಎಂಥ ಸಂದರ್ಭದಲ್ಲೂ ಕೂಡ ಪಂದ್ಯವನ್ನು ಗೆಲ್ಲುವ ನಿಟ್ಟಿನಲ್ಲಿ ಉತ್ತಮದ ಪ್ರದರ್ಶನವನ್ನು ಅನುಭವಿ ಆಟಗಾರನಾಗಿ ನೀಡ್ತಾ ಇದ್ದಾರೆ ತಂಡದ ಪರವಾಗಿ. ಶಂಕರ್ ಸಕ್ಸಸ್ಫುಲ್ ರೈಡರ್ ಆಗಿ 4-3 ಒಂದು ಅಂಕದ ಅಲ್ಪ ಮುನ್ನಡೆಯಲ್ಲಿ ಎಸ್ಎಸ್ಎಂ ತಂಡ. ಎರಡು ತಂಡಗಳಿಗೆ ಅಂಕಗಳಿಕೆಯ ಒಂದು ಅಗ್ನಿ ಪರೀಕ್ಷೆಯಿಂದ ಪಂದ್ಯ ಅಂತಾನೆ ಹೇಳಿ ಇಚ್ಛೆ ಪಡ್ತಾನೆ. ಮೋಸ್ಟ್ ವಾಂಟೆಡ್ ಮ್ಯಾಚ್ ಫಾರ್ ಬೋತ್ ಟೀಮ್ ಕ್ಯಾಪ್ಟನ್ಸ್. ಇದು ಪ್ರತಿ ಪಂದ್ಯದ ಫಲಿತಾಂಶ ತಂಡಗಳ ಭವಿಷ್ಯವನ್ನು ನಿರ್ಧರಿಸುತ್ತೆ. ಅಂಕಗಳಿಕೆಯ ಗುಂಪಿನಲ್ಲಿ ಯಾರು ಅಗ್ರಮಾನ್ಯ ಅಂಕಗಳು ಬಿಡ್ತಾರೆ ಆ ತಂಡ ಮಾತ್ರ ಸೂಪರ್ ಕ್ವಾಲಿಫೈರ್ ಹಂತಕ್ಕೆ ಪ್ರವೇಶವನ್ನು ಪಡೆದುಕೊಳ್ತಾರೆ. ಮತ್ತೆ ಲೋನ ಒಪ್ಪಿಗೆ ಶರಣಾಗಿದೆ ದಾವಣಗೆರೆ ಡೆಲಿವಾಯ್ಸ್. 23-6ರಲ್ಲಿ ಪಂದ್ಯದ ಅರ್ಧ ವಿರಾಮದ ಮುಕ್ತಾಯದ ನಿಧಾನ ನೀಡಿದ್ದಾರೆ. ಮತ್ತೆ ಮಲಗೇಡಿದ ಮರಾಠಿಂದ ಇವನೊಬ್ಬ ಡೇಂಜರಸ್ ಡಿಫೆಂಡರ್ ಅಂತ. ಯಾವ ಸಂದರ್ಭದಲ್ಲಿ ಯಾವಾಗ ಯಾವ ರೀತಿ ಎದುರಾಳಿನ ಕಟ್ಟಿ ಹಾಕ್ತಾನೆ ಅಂತ ಹೇಳಿಕ್ಕೆ ಗೊತ್ತಾಗೋದಿಲ್ಲ. ಒಬ್ಬ ರೈಡರ್ ಆಗಿ, ಒಬ್ಬ ಡಿಫೆಂಡರ್ ಆಗಿ, ಒಬ್ಬ ಆಲ್ರೌಂಡರ್ ಆಗಿ ಉತ್ತಮ ಸಾಧನೆಯನ್ನ, ಶ್ರೇಷ್ಠ ಪ್ರದರ್ಶನವನ್ನ ನೀಡ್ತಾ ಇದ್ದಾನೆ ಮನೋಜ್ನ ಆಟಗಾರ. 4-4ರಲ್ಲಿ ಸಮಬಲದಲ್ಲಿ ಹೋರಾಟ ಸಾಗ್ತಾ ಇದೆ. ಅಂತರದಲ್ಲಿ ಬಹುತೇಕ BM ಗ್ರೂಪ್ಸ್ ಗೆಲುವನ್ನ ದಾಖಲಿಸುವ ನಿಟ್ಟಿನಲ್ಲಿ ದಾಪುಗಾಲಿಡ್ತಾ ಇದೆ ಅಂತ ಹೇಳಿ ಇಚ್ಛೆ ಪಡ್ತಾನೆ. 4-4 ಸಮಬಲದಲ್ಲಿ ಅಂಕದ 1ರ ಪಂದ್ಯ ಸಾಗ್ತಾ ಇದೆ. ಅತ್ಯಂತ ಮಹತ್ವದ ಪಂದ್ಯ. ಒನ್ ಸೆಕೆಂಡ್ ಶಂಕರ್. ನಮ್ಮ ಕ್ರೀಡಾಂಗಣ ನಿಜವಾಗ್ಲೂ ಜನಭರಿತವಾಗಿದೆ. ನಿಜವಾಗ್ಲೂ ನಮ್ಮ ದಾವಣಗೆರೆ ಜನತೆ ಈ ಭಾಗದ ಕಲಕೆಯನ್ನು ಇಟ್ಟಿದ್ದಾರೆ. ಮಂಜುನಾಥ್ ರವರು ಹೋಂಡಾ ಸರ್ಕಲ್ ಮಂಜೂರು ದಯವಿಟ್ಟು ವೇದಿಕೆ ಆಗಮಿಸುತ್ತದೆ ಕೇಳ್ಕೊಳ್ತೇನೆ. ಹಾಗೆ ರಾಜೇಶ್, ನಮ್ಮ ದಾವಣಗೆರೆ ಜಿಲ್ಲಾ ಕ್ರೀಡಾಂಗಣ ನಿಜವಾಗ್ಲೂ ಜನಭರಿತವಾಗಿ ನಿಜವಾಗ್ಲೂ ಒಂದು ಯಶಸ್ವಿ ಕಬಡ್ಡಿ ಕ್ರೀಡಾಕೂಟಕ್ಕೆ ನೀವೆಲ್ಲರೂ ಸಾಕ್ಷಿಯಾಗಿದ್ದೀರಾ. ನಿಮ್ಮೆಲ್ಲರಿಗೂ ನಾನು ಹೃದಯಪೂರ್ವಕವಾಗಿ ಅಭಿನಯಿಸ್ತಾನೆ ಆಲೋಚಕರ ಪರವಾಗಿ. ನನ್ನ ದಾಳಿಯ ಭಾಗದಲ್ಲಿ ಕಬಡ್ಡಿನ ಎಲ್ಲರೂ ಆಡೋದಕ್ಕೆ ಆಗೋದಿಲ್ಲ. ಎಲ್ಲರೂ ನೋಡ್ಬೋದು ಕಬಡ್ಡಿ ಆಡಿ ಒಬ್ಬ ಪರಿಪೂರ್ಣ ಆಟಗಾರರು ಅಷ್ಟು ಸುಲಭನೂ ಅಲ್ಲ. ಮತ್ತೆ ಸಂದೀಪ್ ಕಳೆದ ಬಾರಿಯ ಹಿಡಿತದ ಸೇಡಿನ ತವಕದಲ್ಲಿದ್ದಾನೆ. ಇದೀಗ ಯಶಸ್ವಿ ದಾಳಿಗಾಗಿ ಸಂಚನ್ನ ರೂಪಿಸಿದ್ದಾನೆ ಸಂದೀಪ. ಉಜ್ವಲ್ ಆಟಗಾರನಾಗಿ 5-4
ಸಾಕಷ್ಟು ಕಬಡ್ಡಿಯ ಸಮರ ಕಲೆಗಳನ್ನ ಕರಗತ ಮಾಡಿಕೊಂಡಿದ್ದಾನೆ. ಅದ್ಭುತ ಆಟಗಾರನಾಗಿ ಪ್ರಮುಖ ಆಟಗಾರನಾಗಿ ಹೊರಹೊಮ್ತಾ ಇದ್ದಾನೆ ಸಂದೀಪ್. 5-4 ಮನೋಜ್. ಈ ಮನೋಭಾವ ಮನೋಜ್ನಲ್ಲಿದೆ. ಎಂಥ ಸಂದರ್ಭದಲ್ಲೂ ಕೂಡ ತಂಡವನ್ನು ಮುನ್ನಡೆಸುವಂತ ಅಧಿಕಾರಿಕೆ ಇದೆ. ಮನೋಜ್ನ ಆಟಗಾರ ಡಿಫೆಂಡರ್ ಆಗಿ, ರೈಡರ್ ಆಗಿ, ಸಾರ್ವಕಾಲಿಕ ಆಲ್ರೌಂಡರ್ ಆಗಿ ತಂಡವನ್ನ ಪ್ರತಿ ಪಂದ್ಯದಲ್ಲೂ ತಂಡದ ಗೆಲುವಿನಲ್ಲಿ ತನ್ನದೇ ಆದಂತ ಕೊಡುಗೆಯನ್ನು ನೀಡ್ತಾ ಬಂದಿದ್ದಾನೆ ಮನೋಜ್. ದ ಸಕ್ಸಸ್ಫುಲ್ ಆಲ್ರೌಂಡರ್ ಆಫ್ ದಿಸ್ ಟೂರ್ನಮೆಂಟ್ ಅಂತ ಹೇಳಿಕೆ ನಾನು ಇಷ್ಟಪಡ್ತೇನೆ ಮನೋಜ್ನ ಆಟವನ್ನು ನೋಡಿ. ಇನ್ನಷ್ಟು ಆಟಗಾರರ ಮೇಲೆ ಕೂಡ ನಮ್ಮ ಕಣ್ಣು ಬಿದ್ದಿದೆ. ಮುಂದೆ 17-18ರಲ್ಲಿ ಹಾಸನವರಿಗೆ ನಡೆಯತಕ್ಕಂಥ ಒಂದು 10 ಜಿಲ್ಲಾ ತಂಡಗಳ ಪ್ರೊ ಕಬಡ್ಡಿಯಲ್ಲಿ ಅವರಿಗೆ ಆಯ್ಕೆ ಮಾಡ್ತೇವೆ. ಶುರುವಾಗ್ತದೆ. ಸಿಡಿದಟ್ಟ ಸಿರಿಸೇನೆಯ ಕಬಡ್ಡಿಯ ಹುರಿಯಾಳುಗಳು ಹುಲಿಗಳಂತೀಗ ಆರ್ಭಡಿಸ್ತಾ ಇದ್ದಾರೆ. 5-5ರಲ್ಲಿ ಮೊದಲ ಮನೋಜ್ ಗಾಳಿ ಭಾಗದಲ್ಲಿ ಐದರಲ್ಲಿ ಪಂದ್ಯ ಸಾಕ್ತಾ ಇದೆ. ಮತ್ತೆ ಶಂಕರ ತಂಡದ ಅಭಿನಂದನಾಗಿ ತಂಡಕ್ಕೆ ಆಪತ್ಘಾತವನಾಗಿ ಎಲ್ಲ ಸಮಯಗಳು ಕೂಡ ಉತ್ತಮ ಆಟದ ಪ್ರದರ್ಶನವನ್ನು ನೀಡ್ತಾ ಇದ್ದಾನೆ. ಸತತ ಯಶಸ್ವಿ ದಾಳಿಗಾರನಾಗಿ ಉಳಿದುಕೊಳ್ಳುವ ಸದಸ್ಯ ಆಟಗಾರನಾಗಿ ಮನೋಜ್ಞ ಆಟದ ಪ್ರದರ್ಶನವನ್ನು ನಿನ್ನೆ ಕೂಡ ತಂಡದ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ. ಇಂದು ಕೂಡ ಉತ್ತಮ ಪ್ರದರ್ಶನವನ್ನು ಇಲ್ಲಿ ನೀಡ್ತಾ ಇದ್ದಾನೆ. ಜಾಣ್ಮೆ ಮತ್ತು ತಾಳ್ಮೆ ಮೈಗೂಡಿಸಿಕೊಂಡಿರ್ತಕ್ಕಂಥ ಒಬ್ಬ ಸಮಾನ ಮನಸ್ಕ ಆಟಗಾರ ಶಂಕರ್. SSL ತಂಡದ ಬೆಂಬಲ ಬಂದು ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಚೆಸ್ಟ್ ನಂಬರ್ 9 ಅತಿ ಪ್ರಮುಖ ದಾಳಿಗಾರನಾಗಿ ಶಿವಸೇನೆ ತಂಡದ ಆಟಗಾರನಾಗಿ ನಾಳೆ ಈ ಮ್ಯಾಚ್ ಮುಂದೆ ಬರೋಕ್ಕೆ ಖಾಲಿ ಇರಂಟೆ ಫೋನ್ ಮಾಡ್ಕೊಳ್ಳಿ ಅವನು ಆಡಿದ್ದ. ಯಶಸ್ವಿ ಕ್ರೀಡಾಕೂಟ ಇಲ್ಲಿ ಅದ್ಭುತವಾಗಿ ಸಾಗ್ತಾ ಇದೆ. ಮಣಿ ಸರ್ಕಾರ ಟ್ರೋಫಿ 2024 ಸಂದೀಪರ ಸೂಪರ್ ದಾಳಿಯಲ್ಲಿ ಸೂಪರ್ ಶರವೇಗದ ಸೂಪರ್ ರನ್ನಿಂಗ್ ಹ್ಯಾಂಡ್ ಟಚ್ ನೆರವೇರಿಸ್ಕೊಳ್ತೀವಿ. ಹಸ್ತ ಸ್ಪರ್ಶಾಂಕ ಅಂತ ಹೇಳ್ತೀವಿ. ಕಬಡ್ಡಿಯ ನೈಪುಣ್ಯ ಭರಿತ ಒಬ್ಬ ಶ್ರೇಷ್ಠ ಆಟಗಾರನಾಗಿ ಸಂದೀಪ್ ಉತ್ತಮ ಪ್ರದರ್ಶನದೊಂದಿಗೆ 6 ಸಮಬಲದ ಹೋರಾಟ ಇಲ್ಲಿ ಸಾಗ್ತಾ ಇದೆ. Both teams scored equal points, 6 points. Once again, Sandeep is on fire. ಸ್ಪೀಡ್ ಇತ್ತು, ಅದರ ಸ್ಲೈಡಿಂಗ್ ಇತ್ತು. ಹಾಗಾಗಿ ಜಾರಿನಿಂದ ಜಾಡನನ್ನ ಅದ್ಭುತವಾಗಿ ಬಂಧಿಸಿದ್ದಾರೆ. ಅವಕಾಶ ಸಿಕ್ಕರೆ ಸಾಕು ಶಿವಸೇನೆ ಹುಡುಗರು ಚಿರಿಕೆಯಂತೆ ದಾಳಿ ಮಾಡಿಬಿಡ್ತಾರೆ. ಕಿರಾತಕರು, ಆಗಂತಕರು 7-6 ಆ ಕೈಲಾಗ್ತಾ ಇದೆ. ಗಾಳಿಗಾರನಾಗಿ ಮನೋಜ್
ಮನು ತಂಡಕ್ಕೆ ಹೊರಲಾಗಿದ್ದಾನೆ. ಅದ್ಭುತ ಪ್ರದರ್ಶನವನ್ನು ನೀಡಿದ ಕಬಡ್ಡಿಯ ಕಲಾತ್ಮಕ ಜೈವಿಂಗ್ ಆಂಕಲ್ ಯಶಸ್ಸನ್ನು ಕೂಡ ಪಡೆದುಕೊಂಡಿದೆ. 7-7ರಲ್ಲಿ ಮತ್ತೆ ಸಮಬಲದಲ್ಲಿ ಬಂದ ಶಂಕರ ತಂಡದ ಬೆನ್ನೆಲುಬು ದಾಳಿಗಾರನ ದಾಳಿ. ಮನೋಜ್ ಕಾಳಿ ಭಾಗದಲ್ಲಿ ಈತನ ಮನಸ್ಥಿತಿ ಅದ್ಭುತವಾಗಿದೆ, ದೇಹ ಸ್ಥಿತಿ ಕೂಡ ಅದ್ಭುತವಾಗಿದೆ. ನಿಜವಾಗಲೂ ಸ್ಥಿತ ಮನಸ್ಸಿನಲ್ಲಿ ಅದ್ಭುತವಾಗಿ ಸ್ಥಿತಪ್ರಜ್ಞನಾಗಿ ಆಡ್ತಾ ಇದ್ದೇನೆ ಮನೋಜ್. ನಿಜವಾಗ್ಲೂ ಒಬ್ಬ ಮನೋಜ್ ನಾಟಕ ನಾಲ್ಕಂಡಕ್ಕೆ ನನ್ನ ಮೆಚ್ಚುಗೆ ಆಟಗಾರ ಅಂತ ಹೇಳ್ತೀನಿ. ನಿಮಗೆ ಮೆಚ್ಚುಗೆ ಒಂದು ಚಪ್ಪಲ ಅವನಿಗೋಸ್ಕರ ಬರಲಿ. ಗಿವ್ ಮೇ ಕ್ಲಾಪ್. ನನಗಂತೂ ಆತನ ಆಟ ಮೆಚ್ಚುಗೆ ಆಗಿದೆ, ನಿಮಗೆ ಮೆಚ್ಚುಗೆ ಆಗಿದೆ. ಚಪ್ಪಲ ಮುಖನವನ್ನ ಹೊಂದಿಸಬೇಕು. ನಿಮ್ಮ ಚಪ್ಪಾಳೆ ನಾನು ಹೇಳಿದ್ದೀನಿ, ಸುಮ್ಮನೆ ಕೂತ್ರಾಗಲ್ಲ. ಒಂದು ಪಾಸಿಟಿವ್ ಎನರ್ಜಿ ಪ್ಲೇಯರ್ಗಳಿಗೆ ಬರ್ತದೆ, ಅದು ನಿಮ್ಮ ಚಪ್ಪಾಳೆಯಿಂದ ಮಾತ್ರ ಸಾಧ್ಯ. ಸೊ ಜೋರ ಚಪ್ಪಾಳೆ ಕಬಡ್ಡಿಗೋಸ್ಕರ ಬಂದು ಸತತವಾಗಿ ಆಟ ಆಡ್ತಾ ಇದ್ರೆ 6ನೇ ಪಂದ್ಯ ಇದು. ನಿಜವಾಗ್ಲೂ ಮೈ ತೆಗೆದುಕೊಳ್ಳುತ್ತೆ, ಆಟಗಾರರಿಗೆ ಮಸಳುಗಳು ಸೆಳೀತಾ ಇರ್ತದೆ, ನೋವು ಕಾಡ್ತಾ ಇರ್ತದೆ. ಆದ್ರೆ ಗೆಲ್ಲಬೇಕು, ಟ್ರೋಫಿ ನಮ್ದಾಗಬೇಕು, 1 ಲಕ್ಷ ನಮ್ದಾಗಬೇಕು ಅನ್ನೋ ಹಬ್ಬ ಹಂಬಲ ಅವ್ರನ್ನ ಬಿಡ್ತಾ ಇಲ್ಲ. ಇದು ಗೆದ್ದು ಪ್ರಶಸ್ತಿನ ನಮ್ಮದಾಗಿರ್ಬೇಕು ಅಂತೇಳಿ ಶಿವಸೈನ್ಯ ಬೆಟ್ಟಗಳ ಗುದ್ದಾಟದಲ್ಲಿ ಬೀದಿಗಳ ಹಾಗೆ ಗುದ್ದಾಡ್ತಾ ಇದ್ದಾರೆ. 7-7 ಜೀವನಾರಾಯಣ್ ಸಂದೀಪನಿಗೆ ಸವಾಲಿನ ದಾಳಿ. ಮಾಡೋ ಇಲ್ಲವಡಿ ಅಂತ ಗಳಿಸಲಾಗಿ ಹರಸಾಸಕ್ಕಾಗಿ ಸಜಿ ಮನೋಜ್ ವರ್ಸಸ್ ಸಜೀವ್. ಇವರಿಬ್ಬರ ಜಟಾಪಟಿಯಲ್ಲಿ ಮತ್ತೆ ಮನೋಜ್ ಗೆದ್ದಿದ್ದಾನೆ. ಪೂರ್ವ ನಿರ್ಧಾರಿತ ಹಿಡಿತ ಯಶಸ್ವಿಯಾಗಿ ಅಭಿ ಮತ್ತು ಮನು ಉತ್ತಮ ಜೊತೆಯಾಟದಲ್ಲಿ 8-7 ಚೂರಾಡ ಇರೋದನ್ನ ಹೆಚ್ಚ ದಾಳಿಗಾರನಿಗೆ ಆಗ್ತಾ ಇದೆ. ನನ್ನ ನಿಧಿಗೆ ನೀಡಲಾಗಿದೆ ನಿರ್ಣಾಯಕ ದಾಳಿಯ ನಿರ್ವಹಣೆ. ಹೊರಬಗ್ಗಿ 2 ಅಂಕಗಳನ್ನು ಹೊತ್ತು ತಂದ ಈ ನನ್ನ 17 ಪಂದ್ಯ ಸಾಕ್ತಾ ಇದೆ. ಕಬಡ್ಡಿಯ ಬಿಸಿ ತಾಪ ನಂದ ನಿರ್ಣಾಯಕ ದಾಳಿಯಲ್ಲಿ ಸಂಸದರಿದ್ದವರ ಶಿವಸೈನ್ಯ ಸೋಲಲ್ಲ ಕಾರಣದ ಸೋಲರಿದ ಸರದಾರರಾಗಿ ಪ್ರತಿ ಪಂದ್ಯದಲ್ಲೂ ಕೂಡ ಅದ್ಭುತ ಆಟದ ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ ಶಿವಸೈನ್ಯ. ರಾಜ್ಯದಲ್ಲಿ ಶಿವಕುಮಾರ್ ಅವರು ತಂಡ ರಘುನಾಥ್ ಹಾಗೂ ಡಿಎಂ ಕರ್ನಾಟಕರು ಕೂಡಲೇ ಅಂಕಣ 2ಕ್ಕೆ ಪ್ರವೇಶ ಮಾಡಬೇಕು. ಮತ್ತೊಂದು ಮಹತ್ವದ ನಿರ್ಣಾಯಕ ಪಂದ್ಯ, ಮತ್ತೊಂದು ಮೋಸ್ಟ್ ವಾಂಟೆಡ್ ಬ್ಲಡ್ ಬಾಯ್ಲಿಂಗ್ ಮ್ಯಾಚ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ಇಬ್ಬರಿಗೂ ಕೂಡ ಮಾಡುವ ಮಡಿ ಪಂದ್ಯ ಆಗಿದೆ. ಡಿಎಂ ವರ್ಸಸ್ ರಘುನಾಥ್ ಕರ್ನಾಟಕರು ಅಂಕಣ 2ಕ್ಕೆ ಪ್ರವೇಶಿಸುವುದು ನಿಮಗೆ ನೀಡಿದ ವಿಶ್ರಾಂತಿಯ ಸಮಯ ಈಗ ಕಾಲಮಿತಿ ನೀಡಿದೆ. ಕೂಡಲೇ ಅಂಕಣ ಪ್ರವೇಶಿಸಿ ಗ್ರೂಪ್ಸ್ ವರ್ಸಸ್ ಡಿಎಂ ಗ್ರೂಪ್ಸ್. ಕಬಡ್ಡಿಯ ನಿಯಮಗಳನ್ನು ಆಟಗಾರರು ಮೊದಲು ಮೈಗೂಡಿಸಿಕೊಳ್ಳಬೇಕು. ನಿಯಮಕ್ಕೆ ವಿರುದ್ಧವಾಗಿ ನಿಯಮಾನುಸಾರ ನಿಯಮಗಳನ್ನು ಗಾಳಿ ಕೊಡಬಾರದು. ತೀರ್ಪುಗಾರರು ಸೂಚನೆ ಕೊಟ್ಟ ತಕ್ಷಣ ಅವರಿಗೆ ಸ್ಪಂದಿಸಬೇಕು. ಇದು ಕಬಡ್ಡಿ ಕ್ರೀಡಾ ನಿಯಮ ಆಗಿರುತ್ತೆ. ಏನು ಆಡಿಲ್ಲ.
ನಾವು ಕೇಳ್ಬೇಕ ನೀವೇ ಹೇಳ್ತೀರಿ ಅಂತ ಹತ್ತು 9ರಲ್ಲಿ ಸುಂದರ ದಾಳಿಯಲ್ಲಿ ಚೆನ್ನೈ ಒಂದು ಹಂತದ ಮುನ್ನಡೆಯಲ್ಲಿ ಶಿವಸೇನೆಯ ಮುನ್ನಡೆಯನ್ನು ಕಾಯ್ದಿರಿಸಿಕೊಳ್ತಾ ಇದೆ. ನಿರ್ಣಾಯಕ ಘಟ್ಟದ ನಿರ್ಣಾಯಕ ಪಂದ್ಯ. ಎರಡು ತಂಡಗಳಿಗೆ ನಿಜವಾಗ್ಲೂ ಇದು ಅತ್ಯಂತ ಮಹತ್ವದ ಪಂದ್ಯ. ತಮ್ಮ ತಮ್ಮ ಸ್ವಲ್ಪ ಅಲ್ಲಿ ನಿಂತಿರ್ತಕ್ಕಂಥ ಹುಡುಗ ಈ ಕಡೆ ಬರ್ತಾನೆ. ಆಂಟನಿಗೆ ಅವರಿಗೆ ಟಚ್ ಆಗುತ್ತೆ. ದಯವಿಟ್ಟು ಸ್ವಲ್ಪ ಈ ಕಡೆ ಬನ್ನಿ. ಸ್ವಲ್ಪ ಫೇವರ್ ಆಫ್ ಶಿವಸೇನೆ. ಒಂದು ಹಂತದ ಅಮೂಲ್ಯ ಮುನ್ನಡೆ. ಈ ಸಂದರ್ಭದಲ್ಲಿ ಒಂದು ಕಾಲಾವಕಾಶ ಇದೆ. ಎರಡು ತಂಡಗಳು ಜಾಣ್ಮೆ ಮತ್ತು ತಾಳ್ಮೆಯ ಆಟದ ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ. ಎರಡು ತಂಡಗಳು ಉತ್ತಮ ಪ್ರತಿಭೆಗಳು, ಚುರುಕಾಟಗಾರರು, ಸಮಾನ ಮನಸ್ಕರು, ಪ್ರಬುದ್ಧ ಮನಸ್ಸಿನ ಪ್ರೌಢ ಆಟಗಾರರು, ಯುವಕರು, ಅದರಲ್ಲೂ ಯುವಕರಿಗೆ ಉತ್ತಮ ಆತ್ಮತೆಯನ್ನು ಕಲಿಸಿಕೊಂಡಿದ್ದ ಈ ಪಂದ್ಯಾವಳಿ ನಿಜವಾಗೂ ಯಶಸ್ವಿ ಆಗ್ತಾರೆ. ಸಮಾಧಾನ ಕೊಡ್ತಾರೆ ಅದಕ್ಕಾಗ ಕರ್ತೀವಿ ಬೆಂಗಳೂರಿಂದ ನೀನ್ ಆ ಕಡೆ ಈ ಕಡೆ ಬಾರ ದಯವಿಟ್ಟು ಮೊಬೈಲ್ ಎಲ್ಲ ಅವಕಾಶ ಇರೋದಿಲ್ಲ. ದಯವಿಟ್ಟು ಬಂದಿದ್ದು ದಯವಿಟ್ಟು ತೀರ್ಪುಗಾರಿದ್ದಾರೆ. ಸಾವಿರಾರು ಕಣ್ಣುಗಳು ನೋಡ್ತಾ ಇದ್ದೀರಾ. ನಿಮ್ಮ ಮನೆ ಜಾಸ್ತಿ ಆಗ್ತದೆ. ನಂಬಿಕೆ ಪಂದ್ಯಗಳು ನೆರವೇರ್ತಾ ಇದೆ. ನಮ್ಮ ದಾವಣಗೆರೆ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಿಜವಾಗ್ಲೂ ಅತ್ಯದ್ಭುತ ಪಂದ್ಯಗಳು ಒಂದಕ್ಕಿಂತ ಒಂದು ಮಿಗಿಲಾದ ನಿರ್ಣಾಯಕ ನಿಮಿಷದ ರೋಚಕ ಕ್ಷಣ. ಈಗ ನಿರ್ಣಾಯಕ ಘಟ್ಟ ತಲುಪಿದೆ. 5 ನಿಮಿಷಗಳ ನಿರ್ಣಾಯಕ ನಿಮಿಷಗಳಲ್ಲಿ ಸಂದೀಪ ದಾಳಿ ಭಾಗದಲ್ಲಿ 12-11 1 ಹಂತದ ಮುನ್ನಡೆ ಶಿವಸೈನ್ಯ ತಂಡಕ್ಕೆ. ಸಂಗೀತ ಸುರಕ್ಷಿತವಾಗಿ ಸಾಧಿಸಿದೆ. ಒಂದು ಕಾಲಾವಕಾಶ ಇದೆ. ಎರಡು ತಂಡಗಳಿಗೆ
ಜಾನ್ಯ ತಾಳ್ಮೆ ಯಾರಿಗೆ ಅದೃಷ್ಟ ಹರಿಯುತ್ತೆ ಅನ್ನೋದಕ್ಕಾಗಿ ನೋಡಬೇಕಾಗಿದೆ. ನನ್ನ ಅತ್ಯುತ್ತಮವಾದಂತಹ ಮಹತ್ವದ ಪಂದ್ಯ. ಈ ಪಂದ್ಯಗಳಲ್ಲಿ ಎರಡು ತಂಡಗಳು ಬಲಿಷ್ಠ ತಂಡಗಳು. ಇಲ್ಲಿ ಗೆಲುವು ಪ್ರಮುಖವಾಗ್ತದೆ ಉಭಯ ತಂಡಗಳ ಪಾಲಿಗೆ. ಎಚ್ಚರಿಕೆಯ ಡಿಫೆನ್ಸ್ ಅನ್ನು ಕಾಯ್ಕೊಳ್ತಾ ಇದೆ. ಎರಡು ತಂಡ ಆಟಗಾರರು ಅಂಕಣ ಎರಡಕ್ಕೆ ಆಗಮಿಸಬೇಕು ಅಂತ ನಾನು ನಿಮ್ಮನ್ನು ಮನವಿ ಮಾಡಿಕೊಂಡಿದ್ದೆ. ಹಿಂದೆ ಲಾಸ್ಟ್ ನಿರ್ಣಾಯಕ ನಿಮಿಷನ ಹೊರಬಿಟ್ಟಿದೆ. ಪಂದ್ಯದ ಮುಕ್ತಾಯಕ್ಕೆ ನಿರ್ಣಾಯಕ 4 ನಿಮಿಷಗಳ ಆಟ ಮಾತ್ರ ಬಾಕಿ. ಲಾಸ್ಟ್ 4 ಎಚ್ಚರಿಕೆ ಆಟದಲ್ಲಿ ಸುರಕ್ಷಿತ ವಾಪಸಾಟಕ್ಕೆ ಮನ್ನಣೆ ನೀಡ್ತಾ ಇದ್ದಾನೆ. ಆ ಟೈ ರೈಡ್ಗೆ ಎರಡು ತಂಡದ ಆಟಗಾರರು ಮನ್ನಣೆಯನ್ನು ನೀಡ್ತಾ ಇದ್ದಾರೆ ಅಂತ ಕಾಣುತ್ತೆ. 12-11 ಎರಡು ತಂಡಗಳು ಈಗ ಯಾಕೆಂದ್ರೆ 3 ರೈಡು ಜೂನಿಯರ್ಗೆ ಮನ್ನಣೆಯನ್ನು ನೀಡ್ತಾ ಇದ್ದಾರೆ ಅಂತ ಕಾಣ್ತದೆ. ಬೋನಸ್ ಇರೋದಿಲ್ಲ. ಡಿಫೆನ್ಸ್ಗೆ ಎರಡು ತಂಡಗಳಲ್ಲಿ 5 ಡಿಫೆಂಡರ್ಗಳಿದ್ದಾರೆ. ಇಬ್ಬರು ಕೂಡ ಮನ್ನಣೆಯನ್ನು ಕೊಡ್ತಾ ಇದ್ದಾರೆ ಕಾಣುತ್ತೆ. ಒಂದು ಹಂತದ ಮುನ್ನಡೆಯನ್ನು ಕಾಯ್ದಿರಿಸಿಕೊಳ್ಳೋ ಪತ್ರಿಕಾರಿಕೆಯಲ್ಲಿ ಶಿವಸೈನಿ 12-11 in favor of ಶಿವಸೈನಿ. ಸಂದೀಪನ ಹೆಗಲಿಗಿದು ನಿರ್ಣಾಯಕ ದಾರಿ. ಲಾಸ್ಟ್ 3 minutes ನಿರ್ಣಾಯಕ 3 ನಿಮಿಷಗಳ ಆಟ ಮಾತ್ರ ಬಾಕಿ. ಮಾಡಿ ಅದ್ಭುತವಾದ ಬೇಡಿಕೆಯನ್ನು ಸಾಧಿಸಿಕೊಳ್ಳುತ್ತಾ ಶುಭ ಆಟಗಾರ ಚೇತನ್ ಈ ಬಾರಿ ಹೇಳಬಹುದು. ಗೋಲ್ಡನ್ ಚಾನ್ಸ್ ಲೀಡ್ ಅಂತ ಹೇಳಬಹುದು. ಮತ್ತು ನಂದ ಒಳಗೆ ಬಂದ ಪ್ರೇಕ್ಷಕರಿಂದ ಬಾಹುಬಲಿಗಳು ಹೊಗಳ್ತಾ ಇದ್ದಾರೆ, ಮೆಚ್ತಾ ಇದ್ದಾರೆ. ಅತ್ಯುತ್ತಮವಾದಂಥ ಸೂಪರ್ ರೈಡ್ನಲ್ಲಿ ಸೂಪರ್ ಪೊಸಿಷನ್ ನೀಡ್ತಾ ಇದ್ದಾರೆ ಶಂಕರ. ತಂಡ ಸಂಚಾರಕರು ಶಂಕರ್ ಹೊರಭಾಗದಲ್ಲಿ ಕೂಡ ಲಾಸ್ಟ್ 2 minutes ಒಂದು ಅಂಕವನ್ನ ಸಂಚೂರಿ ಅಂತ ಅಂಕ ಇದು. 7 ಅಂಕದಲ್ಲಿದೆ ಶಂಕರ್ ಅಂಕಿತ ಪ್ರವೇಶವನ್ನು 16-17 ತುಂಬ ಇದಾಗಿದೆ. ತಂಡಕ್ಕೆ ಸುಮಾರು 7 ಅಂಕಗಳನ್ನು ಈಗಾಗಲೇ ಅಮೂಲ್ಯ ಅಂಕಗಳನ್ನು ನೀಡಿದ್ದಾನೆ ಸಕ್ಸಸ್ಫುಲ್ ರೈಡರಾಗಿ. 17-13 ಮತ್ತೆ ಶಂಕರ್ ಗಾಯಾಳು ಸಮಸ್ಯೆಗಳು ಕೂಡ ಆಟಗಾರ ಅಂಕಣ ಹೇಳಕ್ಕೆ ಬಂದು 17-13 4 ಅಂಕಗಳು ಗಾಳಿಯಲ್ಲಿ ಶಂಕರ ಬೋನಸ್ ಅನ್ನು ನಿರಾತಂಕವಾಗಿ ಪಡೆದುಕೊಳ್ತಾ ಇದ್ದಾನೆ. ಈಗ ಮತ್ತೆ ಗಾಯಾಳು ಸಮಸ್ಯೆ ಅದರಿಂದ ಬರ್ತಾ ಇದೆ. 1+3 ಶಿವಸೈನ್ಯ 20-14ರಲ್ಲಿ 6 ಅಂಕಗಳ ಅಂತರ 1 ನಿಮಿಷದ ಆಟ ಮಾತ್ರ ಬಾಕಿ. ಮತ್ತೆ ಆತ್ಮವಿಶ್ವಾಸದಾತ 8 ಅಂಕಗಳನ್ನು ಏಕಾಂಗಿಯಾಗಿ ತಂಡಕ್ಕೆ ನೀಡಿದ್ದಾನೆ. ಸೂಪರ್ ರೈಡರಾಗಿ ಸೂಪರ್ ಪೊಸಿಷನ್ಗೆ ನೀಡಿದ್ದಾನೆ. ಚಿನ್ನದ ಆಟಗಾರರಿಗೆ ಚಿನ್ನದ ಪದಕ. ಒಂದು ಗ್ರಾಮ್ನ ಒಂದು ಚಿನ್ನದ ಪದಕವನ್ನ ಆಟಗಾರರಿಗೆ ಚಿನ್ನದ ಆಟಗಾರರಿಗೆ ಸಾಗರ್ ಸುಹೀಲ್ ಮತ್ತು ಚೌಡೇಶ್ ತಿರುಪತಿ ಈ 3 ಜನರು ನೀಡಿದ್ದಾರೆ. ಆ 3 ಒಂದು ಚಿನ್ನದ ಪದಕಗಳನ್ನು ಪ್ರಶಸ್ತಿಗಳನ್ನ ನಮ್ಮ ಆಟಗಾರರಿಗೆ ಚಿನ್ನದ ಆಟಗಾರರಿಗೆ ಬೆಸ್ಟ್ ಕ್ಯಾಚರ್, ಬೆಸ್ಟ್ ರೈಡರ್, ಬೆಸ್ಟ್ ಡಿಫೆಂಡರ್ ಅಂತ ಟೋರ್ನಮೆಂಟ್ ಇದು ನಾಳೆ ಡಿಸೈಡ್ ಮಾಡ್ತೀವಿ.
ಆ 4 ಬಲಿಷ್ಠ ತಂಡಗಳು ನಾಳೆ ಯಾರಾಗ್ತಾರೆ ಗೊತ್ತಾಗುತ್ತೆ. ಈ ಪ್ರಶಸ್ತಿಯನ್ನ ಕೊಂಡೊಯ್ಯುವಂತ ಸೂಕ್ತ